ನಾನೇ ಸುಮತಿ ಅಮ್ಮನ್ನ ಇಲ್ಲಿಗೆ ಕರ್ಕೊಂಬಂದಿದ್ದು. ಒಳ್ಳೆ ಕೆಲಸ ಮಾಡಿದೆ. ಅವರು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲೇ ಇರ್ತಾರೆ ಅಮ್ಮ. ಇದೇನಪ್ಪ ಇವರೆಲ್ಲ ಒಕ್ಕರ್ಸ್ಕೊಂಡ್ರು, ಇಲ್ಲಿರೋರಿಗೆ ಬೇಸಾಕೋದಕ್ಕೆ ಆಗ್ತಾ ಇಲ್ಲ, ಇನ್ನು ಇವ್ರಿಗೆ ಬೇರೆ ಬೇಸಾಕಬೇಕು. ಸುಮತಿ, ಧಾರಾಳವಾಗಿ ನಿನಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಲ್ಲೇ ಇರು, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಲಕ್ಕಿ ಹೀಗೆಲ್ಲ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗೀತಾ. ಅದಕ್ಕೆ ಚಿಕ್ಕಪ್ಪ ಬರ್ತಾರೆ ಪುಟ್ಟಿ, ಸ್ನೇಹಿತರನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಚಿಕ್ಕಮ್ಮ, ನೀವು ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನಂತೂ ಆ ಮನೆಗೆ ಬರೋಕ್ಕಾಗ್ಲಿಲ್ಲ, ನೀವಿಲ್ಲೇ ಬಂದಿದ್ದೀರಲ್ಲ ತುಂಬಾ ಖುಷಿ ಆಗ್ತಿದೆ. ನೋಡು ಸುಮತಿ, ಯಾವ ಮುಜುಗರನೂ ಪಟ್ಕೋಬೇಡ. ಗೀತಾ, ನಮ್ಮನೆ ಚಿಕ್ಕದು, ಸುಮತಿಗೆ ಇರಿಸು ಮುರುಸಾಗಬಾರ್ದು ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನನ್ನ ಅಮ್ಮನ್ನ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ನಮ್ಮ ಮನೆ ಚಿಕ್ಕದಿರ್ಬೋದು, ಆದ್ರೆ ಮನ್ಸು ತುಂಬಾ ದೊಡ್ಡದು ಅಂತ ಹೇಳ್ಬಿಟ್ಟೆ ಕರ್ಕೊಂಬಂದಿದ್ದೀನಿ. ಏನು ಯೋಚನೆ ಮಾಡಬೇಡ. ಗೀತಮ್ಮ, ಗೀತಮ್ಮ, ಗೀತಾ, ಯಾರೋ ನಿನ್ನ ನೋಡಕ್ ಬಂದಿದ್ದಾರೆ ನೋಡು. ಗೀತಮ್ಮ, ಗೀತಮ್ಮ. ಗೀತಾ ಎಲ್ಲೇ ಇದೆಯಾ? ಗೀತಾ ಅವರೆಲ್ಲಪ್ಪ ಇದ್ದಾರೆ ಮನೇಲಿ. ಗೀತಮ್ಮ, ಗೀತಮ್ಮ. ನೋಡ್ತೀನಿ. ಯಾರು ಬೇಕಾಯ್ತು? ಗೀತಮ್ಮ. ಬನ್ನಿ ಒಳಗೆ ಕುತ್ಕೊಳ್ಳಿ. ನನ್ನ ಹೆಸರು ರಮೇಶ ಅಂತ, ಯಲಂದೂರಿಂದ ಬಂದಿದ್ದೀನಿ. ಗೀತಾ ಅವರು ಇದಾರ? ಗೀತಾ ಅವರು ಹೊರಗಡೆ ಹೋಗಿದ್ದಾರೆ. ಗೀತಮ್ಮ ಇಲ್ಲ ಅಂದ್ರೆ ಏನು, ನರಸಿಂಹಣ್ಣನ ಕರೀರಿ, ಅವ್ರಿಗೆ ಕೊಡ್ತೀನಿ. ಇಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ. ಪರವಾಗಿಲ್ಲ, ನಾನು ಕಾಯ್ತೀನಿ. ಇಲ್ಲ, ಅವ್ರ ಊರಲ್ಲಿಲ್ಲ. ನಾನು ಬಂದಿದ್ದೀನಿ ಅಂತ ಫೋನ್ ಮಾಡಿ ಅವ್ರು ಎಲ್ಲೋ ಇದ್ರೂ ನಾನು ನೋಡಕ್ ಬಂದ್ಬಿಡ್ತಾರೆ. ಇಲ್ಲ, ಅವರು ಬೇರೆ ಊರಿಗೆಲ್ಲ ಹೋಗಿದ್ದಾರೆ. ಅವರು ಬರೋದು ನಾಳೆ ಇಲ್ಲ ನಾಡಿದ್ದು ಆಗ್ಬೋದು. ಹೌದು, ಅವರು ಊರಲ್ಲಿಲ್ಲ. ಹೌದಾ? ಊರಲ್ಲಿಲ್ವಾ ಅವರು? ಸರಿ ಬಿಡಿ, ನಾನು ಇನ್ನೊಂದು ದಿವಸ ಬರ್ತೀನಿ. ಪರವಾಗಿಲ್ಲ, ನೀವು ಪತ್ರಿಕೆ ಕೊಟ್ಟೋಗಿ. ಚಿಕ್ಕಪ್ಪ ಬಂದಾಗ ನೀವು ಬಂದು ಕೊಟ್ಟೋದ್ರಿ ಅಂತ ಹೇಳಿ ಅವ್ರ ಹತ್ರ ಫೋನ್ ಮಾಡಿಸ್ತೀನಿ. ಹೌದಾ? ಸುಮತಿಮ್ಮ ಅವರು ಇಲ್ವಾ? ಅವ್ರನ್ನೇ ಕರೀರಿ, ಅವ್ರಿಗೆ ಪತ್ರಿಕೆ ಕೊಟ್ಬಿಟ್ಟು ಹೋಗ್ತೀನಿ. ಅಮ್ಮನು ಅವ್ರ ಜೊತೆ ಹೋಗಿದ್ದಾರೆ. ಬರೋದು ಒಂದೆರಡು ದಿನ ಆಗುತ್ತೆ. ಸರಿ, ಬರ್ತೀನಿ. ನಾನು ಪತ್ರಿಕೆ ಮೇಲೆ ಬರ್ದಿದ್ದೀನಿ, ಅವ್ರು ಬಂದ ಮೇಲೆ ತಿಳಿಸಿ, ಮತ್ತೆ ನಾನು ಬರ್ತೀನಿ. ಅಯ್ಯೋ, ನಿಮ್ಗೆ ಆ ತೊಂದರೆ ಯಾಕೆ? ಮದುವೆ ಕೆಲಸ ಎಷ್ಟಿರುತ್ತೆ ಏನೋ, ನೀವು ಕೆಲಸ ಮುಗಿಸ್ಕೊಳ್ಳಿ. ಚಿಕ್ಕಪ್ಪ ಬಂದಾಗ ನಾನು ಫೋನ್ ಮಾಡಿಸ್ತೀನಿ. ಹೇಳ್ಬೇಕಾಗಿತ್ತು ಲಕ್ಕಿ, ಅಪ್ಪ ಅಮ್ಮನ ಹೆಂಡ್ತಿನ ಮನೆಯಿಂದ ಹೊರಗಡೆ ಹಾಕಿದ್ರಿ ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ಸುಮತಿ ಅಮ್ಮ ನಮ್ಮ ಮನೇಲಿ ಇರೋ ತನಕ ಅವ್ರಿಗೊಂದು ರೂಮ್ ಬೇಕಾಗಿತ್ತಲ್ಲ. ಗುಣಮ್ಮ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಕಣೆ. ಅಯ್ಯೋ ಅದಕ್ಕೆ ನಿಮ್ಮ ಮಾತು ಮಾತ್ರ ಹೊರಟು, ಮನಸ್ಸು ತುಂಬ ಮೃದು. ನೋಡಿ, ಸುಮತಿ ಅಮ್ಮ ಬಂದರು ಅಂದ ತಕ್ಷಣ ನಿಮ್ಮ ರೂಮ್ನ ಬಿಟ್ಕೊಡ್ಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನಾನೆಲ್ಲೇ ಹಂಗೆ ಹೇಳ್ದೆ? ಅಲ್ಲ, ನಮ್ಮ ಮನೆ ಚಿಕ್ಕದು, ಪಾಪ ಬಸ್ರಿ ಹೆಂಗಸು ಎಲ್ಲಿರ್ತಾರೋ ಅಂತ ಯೋಚನೆ ಮಾಡ್ತಿದ್ದೆ. ನಿಮ್ಮ ರೂಮಲ್ಲೇ ಇರ್ತಾರೆ. ಯಾಕೆ ಹೇಳು? ಅಲ್ಲ ಕಣೆ, ನನ್ ಮಗ ಬೆಳೀತಾ ಇದ್ದಾನೆ. ನಿಮ್ಮ ಅಣ್ಣ ನೋಡಿದ್ರೆ ಅವ್ರ ಆಫೀಸ್ ಫೈಲ್ಗಳೆಲ್ಲ ತಗೊಂಡ್ ಬಂದು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ನಮ್ಗೊಂದು ಸಪ್ರೇಟ್ ರೂಮ್ ಬೇಡವಾ? ಒಂದ್ ಕೆಲಸ ಮಾಡು, ಪ್ರಣದಿನ್ ಹೋಗಿ ಕೇಳು. ಅವ್ರನ್ನ ಹೆಂಗದ್ಕೆ ಕೇಳಕ್ಕಾಗತ್ತೆ? ಹೊಸ್ದಾಗಿ ಮದುವೆ ಬೇರೆ ಆಗಿದ್ದಾರೆ. ಬಿಡಿ, ನಿಮ್ಮ ಹತ್ರ ಮಾತಾಡೋದೇ ವೇಸ್ಟು. ನಾನು ಅಣ್ಣನ ಹತ್ರನೇ ಹೇಳ್ಕೊತೀನಿ, ಅವರೇ ರೂಮ್ ಬಿಟ್ಕೊಡ್ತಾರೆ. ನಾನು ಬ್ಯಾಗ್ನೆಲ್ಲ ಸದ್ಯಕ್ಕೆ ನಿಮ್ಮ ರೂಮಲ್ಲಿ ಇಟ್ಟಿರ್ತೀನಿ, ಆಯ್ತಾ? ಅಮ್ಮ, ನೀವು ಒಳಗಡೆ ಬನ್ನಿ, ಒಳಗೆ ರೆಸ್ಟ್ ಮಾಡ್ಬೇಕು. ಬನ್ನಿ, ಹೋಗಮ್ಮ, ಹೋಗು. ಬನ್ನಿ ಅಮ್ಮ. ನೋಡಿ, ನೀವು ತುಂಬ ಸುಸ್ತಾಗಿದ್ದೀರಾ, ಈ ರೂಮಲ್ಲೇ ರೆಸ್ಟ್ ಮಾಡಿ. ನೀವು ನಿಮ್ಮ ಅತ್ತಿಗೆ ಏನು ಅನ್ಕೊಂಡ್ರು ಏನೋ? ಏನೂ ಇಲ್ಲ ಅಮ್ಮ, ನೀವು ತಲೆ ಕೆಡಿಸ್ಕೋಬೇಡಿ. ಅಣ್ಣನ ಹತ್ರ ನಾನು ಮಾತಾಡ್ತೀನಿ. ನೀವು ಬನ್ನಿ, ರೆಸ್ಟ್ ಮಾಡಿ. ಬನ್ನಿ ಅಮ್ಮ.
ಶುರುವಾಯ್ತು ನೋಡಿ ಇವಳು ಕುಯುಕ್ತಿ. ಬಂದವ್ರಿಗೆ ಇವಳು ಅಸಮಾಧಾನ ಗೊತ್ತಾಗದೇ ಇರೋ ಹಾಗೆ ಸಂಭಾಳಿಸ್ಕೊಂಡು ನಾವು ಹೋಗ್ಬೇಕಷ್ಟೇ. ನೋಡಿದ್ಯಾ, ಈಗೇನೇ ಆದ್ರೂ ಅವಮಾನ ಆಗೋದು ನಿನಗೇನೆ. ಕಪ್ಪ ಬೇರೆ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿ ಕೂತಿದ್ದಾರೆ. ಜನ ಕೇಳೋದು ನಿನ್ನನ್ನೇ. ನೋಡಲಕ್ಕಿ, ಈಗಲೂ ಆಗ್ಬಾರ್ದೇನೋ ಆಗಿಲ್ಲ. ನೀನು ಈಗಲೇ ಹೋಗಿ ಚಿಕ್ಕಪ್ಪನ ಕೈ ಕಾಲು ಹಿಡ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಮನೆ ಕರ್ಕೊಂಬಾರೋ. ಕ್ಷಮಿಸು ಅಂತ ಅಪ್ಪ ಅಮ್ಮನ ಕೇಳಿದ್ರೆ ಅದರಿಂದ ಏನು ಅವಮಾನ ಆಗಲ್ಲ. ನೀನು ಹಿಂದೆ ಮಾಡಿರೋ ಎಷ್ಟೋ ತಪ್ಪುಗಳನ್ನ ಅವ್ರಿಗೆ ಕ್ಷಮಿಸಿಲ್ವಾ? ಇದು ಹಾಗೇನೆ. ಮಕ್ಳೇನೇ ತಪ್ಪು ಮಾಡಿದ್ರು ಅಪ್ಪ ಅಮ್ಮ ಖಂಡಿತ ಕ್ಷಮಿಸ್ತಾರೆ. ಮನೆ ಬಿಟ್ಟು ಹೋಗಿದ್ದ ನಾನು ಹೇಳಿಲ್ಲ ದತ್ತನ, ಬಾ ಅಂತ ನಾನು ಯಾಕೆ ಕರಿಬೇಕು? ಕರೀದಿದ್ರೆ ಅವಮಾನಗಳನ್ನ ಅನುಭವಿಸು. ಮತ್ತೆ ಯಾಕೆ ಅವ್ರ ಹತ್ರ ಸುಳ್ಳು ಹೇಳ್ದೆ? ಇರೋ ವಿಷಯನ ಹೇಳ್ಬೇಕಿತ್ತು. ಹೇಳ್ತೀನಿ, ಒಂದಷ್ಟು ದಿನ ಹೋಗ್ಲಿ, ನನಗೂ ಈ ವಿಷಯನ ಅರ್ಗಿಸ್ಕೋಬೇಕು. ನಾನು ಅದನ್ನೇ ಹೇಳಿದ್ದು. ನೀನು ಅರ್ಗಿಸ್ಕೋಬೇಕಾಗಿರೋದು ಯಾಕೆ ಅಂದ್ರೆ ನಿನ್ಗೂ ಅದರಿಂದ ಬೇಜಾರಾಗಿದೆ. ಅಪ್ಪ ಅಮ್ಮ ಹೆಂಡತಿ ಎಲ್ಲ ಇಲ್ಲದೆ ಇರೋದು ತುಂಬಾ ಕಷ್ಟ. ನಾವಿದೀವಿ ನಿಜ, ಆದ್ರೆ ಮೊದಲು ಬರೋದು ಅಪ್ಪ ಅಮ್ಮ ಹೆಂಡತಿ, ಆಮೇಲೆ ನಾವುಗಳೆಲ್ಲ. ಅಪ್ಪ ಅಮ್ಮ ತೋರ್ಸೋ ಪ್ರೀತಿನ ನಾವು ತೋರ್ಸಕ್ಕಾಗಲ್ಲ ಕಣ. ಮೊದಲು ಅವ್ರೆಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಬರೋ ಯೋಚನೆ ಮಾಡು. ಅದಕ್ಕೆ ಏನೋ ಸುಬ್ಬ, ಮುಗಿತಾ ಆಫೀಸ್? ಏನೋ ಇದು 2 ಬ್ಯಾಗಲ್ಲಿ ಏನೋ ತಂದ್ಬಿಟ್ಟಿದ್ಯಾ? ಒಂದರಲ್ಲಿ ಹಣ್ಣು, ಇನ್ನೊಂದರಲ್ಲಿ ತರಕಾರಿ. ಓಹೋ, ಇಷ್ಟೊಂದು ತಂದಿದ್ಯಲ್ಲೋ. ಅಲ್ಲ, ನಮ್ಮ ಮನೇಲಿ ಸಮಾರಾಧನೆ ಮಾಡ್ತೀವಾ ಅಥವಾ ನೀನು ಊರಿನ ಜನಕ್ಕೆಲ್ಲ ಊಟ ಹಾಕ್ಬೇಕು ಅಂತ ಅನ್ಕೊಂಡಿದ್ಯಾ? ಹಾಗಲ್ಲ ಅದಕ್ಕೆ, ಮನೇಲಿ ಚಿಕ್ಕತ್ತೆ ಇದಾರಲ್ಲ, ಅವ್ರು ಇದನ್ನೆಲ್ಲ ತಿನ್ಬೇಕು, ಅದಕ್ಕೆ ತಂದಿದ್ದೀನಿ. ಓ, ಇದನ್ನ ನಿನ್ ಹೆಂಡತಿ ಹೇಳಿದ್ಲು ಅಥವಾ ನಿನ್ ಮುದ್ದಿನ ಅಕ್ಕ ಹೇಳಿದ್ಲು ತಗೊಂಡ್ ಬಾ ಅಂತ? ಯಾರು ಹೇಳ್ಬೇಕು? ಪ್ರೆಗ್ನೆಂಟ್ ಆದವರು ಇದನ್ನೆಲ್ಲ ತಿನ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ತಂದೆ. ಹೌದಪ್ಪ, ಹೌದು. ನಾನು ಬಸ್ರಾದೆ, ನಾನು ಮಗುನ್ ಹೆತ್ತೆ, ಆದ್ರೆ ನನ್ ಬಗ್ಗೆ ಯಾರು ಕ್ಯಾರಿ ಅಂದಿಲ್ಲ. ಅವಾಗಿನ ಪರಿಸ್ಥಿತಿನೇ ಬೇರೆ ಇತ್ತು ಅದಕ್ಕೆ. ಅವಾಗ ತರಕಾರಿ ಹಣ್ಣಿರ್ಲಿ ನಮ್ಗೆ 2 ಹೊತ್ತು ಊಟಕ್ಕೆ ಸಿಗ್ತಾ ಇರ್ಲಿಲ್ಲ. ಅದೇನಪ್ಪ, ಮನೆ ಸೊಸೆಯಾಗಿ ನನಗಿಲ್ದಿರೋ ಉಪಚಾರ ಆಚೆ ಕಡೆಯಿಂದ ಬಂದವ್ರಿಗೆ ಮಾಡ್ತೀರಾ? ಅಲ್ಲ, ನಿಮ್ ಚಿಕ್ಕತ್ತೆ ಮಗು ಬೇಡ ಬೇಡ ಅಂತ ಅನ್ಕೊಂಡೆ ಇಷ್ಟೊಂದು ಉಪಚಾರ ಮಾಡಿಸ್ಕೊತಾ ಇದಾರೆ. ಯಾಕದ್ಕೆ ಆ ಥರ ಮಾತಾಡ್ತಾ ಇದ್ದೀರಾ? ಮೊದಲೇ ಅವ್ರು ಬೇಜಾರಲ್ಲಿದ್ದಾರೆ, ಗಂಡ ಬೇರೆ ಜೊತೆಗಿಲ್ಲ. ಇಂಥ ಟೈಮಲ್ಲಿ ಅವ್ರು ಎಷ್ಟೇ ತಿಂದ್ರೂ ಮೈಗೆ ಹತ್ತಲ್ಲ ಅಂತಾರೆ. ಹಾಗಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಷ್ಟೇ, ಆದ್ರೆ ಅವ್ರಿಗೆ ಅದೆಲ್ಲ ಏನೂ ಇಲ್ಲ. ಅವ್ರ ಲಕ್ಷಣವಾಗಿ 3 ಹೊತ್ತು ಅಚ್ಚುಕಟ್ಟಾಗಿ ತಿನ್ಕೊಂಡು ಆರಾಮಾಗಿದ್ದಾರೆ. ಕೆಟ್ಟದಾಗ ಮಾತಾಡ್ಬೇಡಿ ಅದಕ್ಕೆ. ಏನೋ ಕೆಟ್ಟದಾಗಿ? ನಾವ್ ಹಿಂಗೆ ಆರೈಕೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅಯ್ಯಮ್ಮ ಇಲ್ಲೇ ಇದ್ಬಿಡ್ತಾಳೆ, ಎಲ್ಲೂ ಹೋಗಲ್ಲ. ಇರ್ಲಿ ಬಿಡಿ, ನಿಮ್ಗೇನ್ ಸಮಸ್ಯೆ? ನೋಡ್ಕೊಳ್ಳೋದಿಕ್ಕೆ ಅಕ್ಕ ಇದ್ದಾಳೆ, ಪ್ರಣತಿ ಇದ್ದಾಳೆ, ನಿಮ್ಗಂತೂ ಎಕ್ಸ್ಟ್ರಾ ಕೆಲಸ ಏನೂ ಇರಲ್ಲ. ಇನ್ನು ದುಡ್ಡಿನ ವಿಷಯಕ್ಕೆ ಬಂದ್ರೆ ನಾನಿದ್ದೀನಿ. ನೀವು ಆರಾಮಾಗಿ ನೆಮ್ಮದಿಯಿಂದ ಇದ್ಬಿಟ್ರೆ ಅದೇ ನಮಗೆ ದೊಡ್ಡ ಉಪಕಾರ. ಇದ್ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು. ಬಿಟ್ರೆ ಇಲ್ಲೇ ಪರ್ಮನೆಂಟಾಗಿ ಇರ್ತಾಳೆ ಅನ್ಸುತ್ತೆ. ಸುಮ್ಮನೆ ಬಿಡಬಾರ್ದು. ನಾನೇ ಪ್ಲಾನ್ ಮಾಡಿ ಮನೆಯಿಂದ ಆಚೆ ಹಾಕೋದಿಕ್ಕೆ ಏನಾದರೂ ಯೋಚನೆ ಮಾಡಬೇಕು. ಮಂಗಳ ಏನಾಯ್ತು? ಏನಾಯ್ತು? ಅದು ಸುಮ್ತಿ ಅಕ್ಕ, ಬಿಂದಿಗೆ ಎತ್ತಕ್ ಹೋದೆ, ಸಡನ್ ಆಗಿ ಸೊಂಟ ಹಿಡ್ಕೊಂಡ್ಬಿಟ್ಟು. ಪ್ರಣತಿನ ಕರಿತೀರಾ? ಇಬ್ರು ಸೇರಿ ತಗೊಂಡ್ ಹೋಗ್ತೀವಿ. ಅದಕ್ಕೆ ಪ್ರಣತಿ ಯಾಕೆ? ನಾನೇ ತಗೊಂಡ್ ಹೋಗ್ತೀನಿ. ಅಯ್ಯೋ ಬೇಡ ಬೇಡ, ಇಂಥ ಹೊತ್ತಲ್ಲಿ ನೀವು ಭಾರ ಎಲ್ಲ ಹೊರಬಾರ್ದು. ಬೇಡ ಸುಮ್ತಿ ಅಕ್ಕ. ಅಯ್ಯೋ, ಲಕ್ಕಿ ಬಸ್ರಿಲಿ ಗಾವ್ದ ದೂರ ಹೋಗಿ ಬಾವಿಂದ ನೀರ್ ಸೇದ್ಕೊಂಡ್ ಬರ್ತಿದ್ದೆ. ಅಯ್ಯೋ ಬೇಡ ಸುಮ್ತಿ ಅಕ್ಕ, ನೀವ್ಯಾಕೆ ಇದೆಲ್ಲ ಮಾಡ್ಬೇಕು? ಯಾಕೆ ಮಂಗಳ? ನಾನು ಈ ಮನೇಲಿ ಇದ್ದೀನಿ ಅಂದ್ಮೇಲೆ ಈ ಮನೆಯೊಳೆ ಅಲ್ವಾ? ಕೊಡು, ಕೆಲ್ಸನ ಹಂಚ್ಕೊಂಡ್ ಮಾಡೋಣ. ಹುಷಾರು. ಅಮ್ಮ ಅಮ್ಮ ಕೊಡಿಲಿ. ಅಯ್ಯೋ, ನೀವ್ ಯಾಕಮ್ಮ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತೀರಾ? ಈ ಪರಿಸ್ಥಿತಿಲಿ ನೀವು ಈ ಕೆಲಸ ಮಾಡಬಾರ್ದು. 3 ಹೊತ್ತು ಕೂತ್ಕೊಂಡು ಊಟ ಮಾಡಕ್ಕಾಗತ್ತೇನೆ?
ನೋಡ್ದವ್ರಾದ್ರೂ ಏನ್ ಅನ್ಕೊಳ್ಳಲ್ಲ. ಹಾಗಂತ ತಿಂದ ಅನ್ನದ ಋಣ ತೀರ್ಸಿ ಅಂತ ಯಾರು ಹೇಳಿದ್ ನಿಮ್ಗೆ? ಯಾರು ಹೇಳಿಲ್ಲ ಕಣೆ, ಪಾಪ ಆ ಮಂಗಳ ಸೇರ್ತಾ ಇದ್ಲು, ಅದಕ್ಕೆ ತಗೊಂಡ್ ಬಂದೆ. ನಿಮ್ಗೆ ಒಂಚೂರು ಬುದ್ಧಿ ಬೇಡವಾ? ಅದಕ್ಕೆ ಅವ್ರ ಕೈಲಿ ಕೆಲಸ ಮಾಡಿಸ್ತಿದ್ದೀರಾ? ಅಯ್ಯೋ, ನಾನ್ ಮಾಡ್ಸಿಲ್ಲ ಕಣೆ. ನಂಗೆ ಸೊಂಟ ಹಿಡ್ಕೊತು, ಅದಕ್ಕೆ ಪ್ರಣತಿನ್ ಕರೀರಿ ಅಂತ ಹೇಳ್ದೆ. ಅವರೇ ನಾನು ತಗೊಂಡೋಗ್ತೀನಿ ಅಂದಿದ್ದು. ಅದಕ್ಕೆ ಕೊಟ್ಬಿಡೋದಾ? ನಾನ್ ಕೊಟ್ಟಿಲ್ಲ ಕಣೆ. ಎಷ್ಟು ಹೇಳಿದ್ರು ನನ್ ಮಾತೇ ಕೇಳಿಲ್ಲ. ನಾನು ಲಕ್ಕಿ ಬಸ್ರಿನಲ್ಲಿ ಒಂದ್ ಗಾವದ ದೂರ ಹೋಗಿ ನೀರ್ ಸೇದ್ಕೊಂಡ್ಬರ್ತಿದ್ದೆ ಬಾವಿಯಿಂದ ಅಂತ ಬೇರೆ ಹೇಳಿದ್ರು. ನಾನು ಏನ್ ಮಾಡ್ಲಿ ಹೇಳೋ? ನೋಡಿ, ಅವಾಗ ಅವ್ರ ಚಿಕ್ಕ ವಯಸ್ಸು ಆಗ್ತಿತ್ತಿದೆಲ್ಲ, ಇವಾಗ ಆಗತ್ತಾ? ಆತಿಗೆ ಏನ್ ಮಾತಾಡ್ತಿದ್ದೀರಾ ನೀವು? ಏನೇ ಗುಣಮ್ಮ, ಈ ವಯಸ್ಸಲ್ಲಿ ಬೊಸ್ರು ಆಗ್ತಾರಂತೆ. ಮನೆ ಕೆಲಸ ಮಾಡಕ್ಕಾಗಲ್ವಾ? ಅತ್ತಿಗೆ, ಸ್ವಲ್ಪ ವಿವೇಕ ಇಟ್ಕೊಂಡು ಮಾತಾಡಿ, ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನೇ ಬಾಯಿಗೆ ಬಂದಂಗೆ ಮಾತಾಡಬೇಡ ಅಂತ ನನಗೆ ಹೇಳಕ್ ಬರ್ತಿದ್ಯಾ? ಏನೋ ಪಾಪ ಬಂದಿದ್ದೀರಾ ಅಂತ ಇರಿಸ್ಕೊಂಡಿರೋದು ಅಷ್ಟೇ. ನಿನ್ನ ಹತ್ರ ಅನ್ನಿಸ್ಕೊಳ್ಳೋದು ನನಗೇನಿಲ್ಲ, ತಿಳ್ಕೊ. ಮನೇಲಿದ್ದೀರಾ, ಊಟ ಮಾಡ್ತಿದ್ದೀರಾ ಅಂದಮೇಲೆ ಚೂರಪ್ಪರ ಕೆಲಸನೂ ಮಾಡ್ಬೇಕಾಗತ್ತೆ. ಗೀತಾ, ಹಿಂಗೆ ಹೇಳಿದ್ದೆ ಅಲ್ವಾ, ಬಿಂದಿಗೆನ ನಾನೇ ತಂದಿದ್ದು, ಇದ್ರಲ್ಲಿ ಮಂಗಳಂದೇನು ತಪ್ಪಿಲ್ಲ ಅಂತ. ಸುಮ್ಮನಿರಿ ಅಮ್ಮ, ನಿಮ್ಗಿದೆಲ್ಲ ಗೊತ್ತಾಗಲ್ಲ. ಅದಕ್ಕೆ ಬುದ್ಧಿ ಎಂಥದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಗೇನು ಇವಾಗ ನೀರು ಬೇಕು ತಾನೆ? ಎಷ್ಟು ಬೇಕು ಹೇಳಿ, ನಾನೇ ತೊಗೊಂಡೋಗಿ ಹಾಕ್ತೀನಿ. ಸೊಂಟ ನೋವು ತಾನೆ, ಹೋಗಿ ಮಲ್ಕೊಳ್ಳಿ. ನೀವು ಯಾವ ಕೆಲಸನೂ ಮಾಡೋದು ಬೇಕಾಗಿಲ್ಲ, ಎಲ್ಲ ನಾನೇ ಮಾಡ್ತೀನಿ. ಅಡುಗೆನೂ ನಾನೇ ಮಾಡ್ತೀನಿ. ಮಾಡ್ಕೊಂಡು ಗಡಪ್ಪಾಗಿ ತಿನ್ನಿ ಚೆನ್ನಾಗಿ. ಲಕ್ಕಿ ಅವರೇ, ಲಕ್ಕಿ ಅವರೇ, ಹೊರಗಡೆ ಹೊರಟಿದ್ದೀರಾ? ಹೊರಗಡೆ ಹೋದ್ರೆ ನಿಂಗೆ ಪ್ರಾಬ್ಲಮ್? ನನಗೆ ಪ್ರಾಬ್ಲಮ್ ಏನಿಲ್ಲ. ನೀವು ಇಷ್ಟೊತ್ತಿಗೆ ಹೊರಡ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬಿಸಿ ಬಿಸಿಯಾಗಿ ತಿಂಡಿ ರೆಡಿ ಮಾಡಿಟ್ಟಿದ್ದೀನಿ. ಬೇಕಾಗಿಲ್ಲ. ಯಾಕೆ ಹಸ್ಕೊಂಡು ನೀವು ಹೋಗೋದೇನು ಬೇಕಾಗಿಲ್ಲ, ನೀವು ತಿಂಡಿ ತಿನ್ಬಿಟ್ಟೆ ಹೋಗಿ. ಊರಲ್ಲಿ ಬೇಕಾದಷ್ಟು ಹೋಟೆಲ್ ಇದೆ. ಅದು ನನಗೂ ಗೊತ್ತು ಲಕ್ಕಿ ಅವರೇ, ಆದ್ರೆ ಅದು ಮನೇಲಿ ಮಾಡಿದಾಗ ಆಗಲ್ವಲ್ಲ. ನೋಡಿ, ನೀವು ಊಟ ಹೊರಗಡೆ ಮಾಡಿದ್ರು ಪರವಾಗಿಲ್ಲ, ತಿಂಡಿ ಮಾತ್ರ ಮನೇಲೇ ಮಾಡ್ಬಿಟ್ಟು ಹೋಗ್ಬೇಕು. ಏನು ಬಲವಂತ ಮಾಡ್ತಾ ಇದ್ಯಾ? ನೀವು ಹಾಗೆ ಅನ್ಕೊಂಡ್ರು ಪರವಾಗಿಲ್ಲ. ಬನ್ನಿ ಇವಾಗ. ನನಗೆ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದ್ರೆ ತಟ್ಟೆಗೆ ಹಾಕೊಂಡು ಇಲ್ಲಿಗೆ ತಗೊಂಬರ್ತೀನಿ. ಬೇಡ, ನಡಿ, ನಾನೇ ಬರ್ತೀನಿ. ಬನ್ನಿ. ಅಮ್ಮ, ನಿಮ್ಗೆ ತಿಂಡಿ ತಂದಿದ್ದೀನಿ, ತಗೊಳ್ಳಿ ತಿನ್ನಿ. ಅಯ್ಯೋ, ಇಲ್ಲಿ ಯಾಕೆ ತರಕ್ ಹೋದೆ? ಕರೆದ್ರೆ ನಾನೇ ಬರ್ತಿರ್ಲಿಲ್ವಾ? ಪರವಾಗಿಲ್ಲ ಅಮ್ಮ, ನೀವು ಜಾಸ್ತಿ ಓಡಾಡಬಾರ್ದು ಅಂತಾನೆ ನಾನು ಇಲ್ಲಿಗೆ ತಗೊಂಡ್ಬಂದಿದ್ದು. ಹಾಗಲ್ಲಮ್ಮ, ನೋಡ್ದವ್ರು ಏನ್ ಅನ್ಕೋತಾರೆ? ಕೂತಿದ್ ಕಡೆನೆ ಎಲ್ಲ ಸೇವೆ ಮಾಡ್ತಿದ್ಯಾ ಅಂತ ಅನ್ಕೊಳಲ್ವಾ? ಯಾರು ಏನು ಅನ್ಕೊಳಲ್ಲ ಅಮ್ಮ. ನಿಮ್ಮ ಈ ಸ್ಥಿತಿಲಿ ನೀವಿಲ್ಲಿ ಕೂತ್ಕೊಂಡು ಆರಾಮ್ ಮಾಡ್ಬೇಕು. ನಾನು ಎಲ್ಲ ಇಲ್ಲಿಯೇ ತಂದ್ಕೊಡ್ತೀನಿ. ಓಹೋ, ಸೊಸೆಯಿಂದ ಅತ್ತೆಗೆ ಉಪಚಾರ ಚೆನ್ನಾಗೇ ನಡೀತಾ ಇದೆ. ನನ್ನ ರೂಮಲ್ಲಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಇವ್ರನ್ನ ಓಡಿಸ್ಬೇಕಲ್ಲ. ಶೆಕೆ ಆಗ್ತಿದ್ಯಾ ಅಮ್ಮ? ಇರಿ, ಫ್ಯಾನ್ ಹಾಕ್ತೀನಿ. ನಿಮಗೆ ನಾನು ನೀರು ತಗೊಂಬರ್ತೀನಿ, ಊಟ ಮಾಡ್ತೀರಿ. ನನ್ನ ರೂಮ್ಗೆ ಬಂದು ಸೇರ್ಕೋತೀರಾ? ಈಗ ಅಲ್ಲೇ ಇರಿ, ಗೊತ್ತಾಗತ್ತೆ.
ನೀರು ತಗೊಳ್ಳಿ ಅಮ್ಮ. ಫ್ಯಾನ್ ಯಾಕೆ ಆಫ್ ಆಯಿತು? ಕರೆಂಟ್ ಹೋಯ್ತು ಅನ್ಸುತ್ತಮ್ಮ. ಇರಿ, ನಾನು ಬೀಸನ್ಗೆ ತಗೊಂಬರ್ತೀನಿ. ನೋಡಿ, ನಿಮ್ಗೋಸ್ಕರ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಹೊಟ್ಟೆ ತುಂಬ ತಿನ್ಬಿಟ್ಟು ಹೋಗಿ. ತಿನ್ನುತ್ತ ಪ್ರಾಣ ತಿಂತಿದ್ದಲ್ಲೇ. ಸಾಕು ಸಾಕು. ಹಾಗೆ ಅನ್ಕೊಳ್ಳಿ, ತಟ್ಟೆಲಿರೋದು ನೀವು ತಿನ್ನಿ, ನಿಮ್ಮ ಪ್ರಾಣ ನಾನು ತಿಂತೀನಿ. ಕರ್ಮ. ಸಾಕು, ತಟ್ಟೆಲಿರೋದೇ ಖಾಲಿ ಆಗಿಲ್ಲ. ಈ ಕೊಡು. ಬಾ, ಇವಾಗ ಸಮಾಧಾನ ಆಯ್ತು ನಂಗೆ. ಇವಾಗ ನೀವು ಹೋಗಿ ಬನ್ನಿ, ಹೋಗೋ ಕೆಲಸ ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೀಸನ್ಕೆ ಇದ್ರೆ ಕೊಡಮ್ಮ, ಶೆಕೆ ಆಗ್ತದೆ. ಅಯ್ಯ, ಈಗಿನ ಕಾಲದಲ್ಲಿ ಬೀಸನ್ಗೆ ಯಾರೇ ಇಟ್ಕೊಂಡಿರ್ತಾರೆ ಗೀತಾ ಮನೇಲಿ. ಹೋಗಿ ಫ್ಯಾನ್ ಹಾಕೋ ಹೋಗು. ಕರೆಂಟ್ ಇಲ್ಲ ಅಮ್ಮ, ಫ್ಯಾನ್ ಓಡ್ತಿಲ್ಲ. ಇಲ್ಲಿ ಓಡ್ತಿದ್ಯಲ್ಲೇ. ಮತ್ತು ರೂಮಲ್ಲಿ ಯಾಕೆ ಫ್ಯಾನ್ ಓಡ್ತಿಲ್ಲ? ಈ ಕರೆಂಟ್ ಬಂದಿರಬೇಕು. ಹೋಗು, ಫ್ಯಾನ್ ಹಾಕು. ಸರಿ, ನೋಡ್ತೀನಿ. ಫ್ಯಾನ್ ಯಾಕೆ ಆನ್ ಆಗ್ತಿಲ್ಲ? ಫ್ಯಾನ್ ಏನಾದರೂ ಕೆಟ್ಟಿದೆಯಾ? ಲೈಟು ಆನ್ ಆಗ್ತಿಲ್ಲ. ಮನೇಲೆಲ್ಲ ಕರೆಂಟ್ ಇದೆ, ಇಲ್ಲಿ ಮಾತ್ರ ಯಾಕೆ ಏನೂ ಆನ್ ಆಗ್ತಿಲ್ಲ? ಅಮ್ಮ, ರೂಮಲ್ಲಿ ಕರೆಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನೀವು ಹೊರಗಡೆ ಬಂದು ಕೂತ್ಕೊಳ್ಳಿ, ಅಲ್ಲಿ ಅಮ್ಮ ಇದ್ದಾರೆ. ಫ್ಯಾನ್ ಕೂಡ ತಿರುಗ್ತಿದೆ ಅಲ್ಲಿ. ಬನ್ನಿ. ಸರಿ ಮಾ, ಬನ್ನಿ ಅಮ್ಮ. ದುರ್ಬುದ್ಧಿಗಳನ್ನೆಲ್ಲ ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಯಾಕೆ? ಅಮ್ಮ, ರೂಮಲ್ಲಿ ಯಾಕೋ ಫ್ಯಾನು ಲೈಟು ಏನೂ ಆನ್ ಆಗ್ತಿಲ್ಲ. ಅಮ್ಮಂಗೆ ತುಂಬಾ ಶೆಕೆ ಆಗ್ತಿತ್ತು, ಅದಕ್ಕೆ ಇಲ್ಲೇ ಕರ್ಕೊಂಬಂದೆ. ಅಲ್ಲಿ ಏನಾಗಿದೆ ಅಂತ ಒಂದ್ಸತಿ ನೋಡ್ಬಿಟ್ಟು ಬರ್ತೀನಿ ನಾನು. ಅಮ್ಮ ಇಲ್ಲಿ ಇರ್ಲಿ. ಹೋಗು. ಫ್ಯೂಸೇ ಇಲ್ಲ. ಇದನ್ನ ಯಾರೋ ಕಿತ್ತಾಕಿದ್ದಾರೆ.